ಕಮೆಂಟ್ ಗಳಲ್ಲಿ ಒಳ್ಳೆ ರೆಸ್ಪಾನ್ಸ್ ಆಗ್ತಿದ್ದಾರೆ, ಪಾಸಿಟಿವ್ ಆಗ್ತಾರೆ. ಅದ್ರ ಕೆಳಗಡೆ ಬಂದು ತುಂಬಾ ಜನ ಒಬ್ಬೇ ವ್ಯಕ್ತಿ ಎಲ್ಲ ನೆಗೆಟಿವ್ ಆಗ್ತಿದ್ದಾರೆ. ನೆಗೆಟಿವ್ ಹಾಕೋರ್ ನನ್ನ ಮಕ್ಕಳಿಗೆ ಚಪ್ಪಲಿ ತಗೊಂಡು ಹೊಡಿಬೇಕು. ಸೂಪರ್ ಆಗಿದೆ. ತುಂಬಾ ಚೆನ್ನಾಗಿದೆ. ಸೂಪರ್ ಸೂಪರ್ ಖಂಡಿತ 1000 ಅಲ್ಲ 2000 ಕೋಟಿ ದಾಟೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ರಿವ್ಯೂ ಚೆನ್ನಾಗಿದೆ. ಎಲ್ರು ಬಂದು ಫ್ಯಾಮಿಲಿ ಸಮೇತ ನೋಡ್ಬೋದು. ಹೇಗಿತ್ತು? ಸೂಪರಾ? ಒಬ್ಬರೇನ ಬಂದಿರೋದು? ಎಲ್ಲ ಫ್ಯಾಮಿಲಿ ಜೊತೆ ಹೋಗ್ಬಿಡ್ತೀರಾ? ಸಂಜೆ ಬರ್ತೀರಾ? ಥ್ಯಾಂಕ್ ಯು ಮೇಡಮ್. ಹೇಗಿತ್ತು ಮೇಡಮ್? ಫ್ರೆಂಡ್ಸ್ ಜೊತೆ ಬಂದಿರಾ? ಫ್ಯಾಮಿಲಿ ಜೊತೆ ಹೋಗ್ಬಿಡ್ತೀರಾ? ಬನ್ನಿ ಪರ ರೆಸ್ಟ್ ಮಾಡಬೇಡಿ. ಸರ್ ಸೂಪರ್ ಅಣ್ಣ, ಸಕ್ಕತ್ತಾಗಿತ್ತು. ಸೂಪರ್ ಸೂಪರ್ ಸರ್. ಹೇಗಿತ್ತು? ಸೂಪರ್ ಆಗಿತ್ತಾ? ಎಲ್ಲಿ ಅಮ್ಮ ಎಲ್ಲಿ? ಅಮ್ಮ ನಾಳೆ ಬರ್ತಾರೆ. ಅಮ್ಮ ಜೊತೆ ಬರ್ಬೇಕು ಇನ್ನೊಂದ್ಸಲ, ಸರಿನಾ? ಮೇಡಮ್ ಹೇಗಿತ್ತು? ಚೆನ್ನಾಗಿದೆ ಮೇಡಮ್, ತುಂಬಾ ಚೆನ್ನಾಗಿದೆ. ಸರ್ ಫ್ಯಾಮಿಲಿ ಜೊತೆ ಬನ್ನಿ ಸರ್ ಇನ್ನೊಂದ್ಸಲ. ಫ್ಯಾಮಿಲಿ ತುಂಬಾ ಸೂಪರ್ ಆಗಿದೆ ಸರ್ ಮೂವಿ. ರಿಷಬ್ ಶೆಟ್ಟಿ ಆಕ್ಟಿಂಗ್ ಅಂತೂ ಸರ್ ಕೆಲವರು ಕಮೆಂಟ್ ಗಳಲ್ಲಿ ಒಳ್ಳೆ ರೆಸ್ಪಾನ್ಸ್ ಆಗ್ತಿದ್ದಾರೆ, ಪಾಸಿಟಿವ್ ಆಗ್ತಾರೆ. ಅದ್ರ ಕೆಳಗಡೆ ಬಂದು ತುಂಬಾ ಜನ ಒಬ್ಬೇ ವ್ಯಕ್ತಿ ಎಲ್ಲ ನೆಗೆಟಿವ್ ಆಗ್ತಿದ್ದಾರೆ. ನೆಗೆಟಿವ್ ಹಾಕೋರ್ ನನ್ನ ಮಕ್ಕಳಿಗೆ ಚಪ್ಪಲಿ ತಗೊಂಡು ಹೊಡಿಬೇಕು. ಬಂದು ಈ ತರ ಕನ್ನಡ ಸಿನಿಮಾಗಳನ್ನ ಬಂದು ನೋಡಕ್ ಹೇಳಿ, ಒಂದೊಂದು ಸೀನು ಹೆಂಗಿದೆ ಅಂತ ತೋರ್ಸಕ್ಕೆ. ಯಾವ್ದೋ ಪರಭಾಷೆ ಫಿಲಮ್ಗಳನ್ನ ನೋಡ್ಕೊಂಡು ನೋಡಿ, ಪರಭಾಷೆ ಎಲ್ಲಾನು ಫಿಲಮ್ಗಳೇ ಇಲ್ಲ ಅಂತಲ್ಲ, ಬಟ್ ಒಂದ್ ಒಳ್ಳೆ ಚಿತ್ರ ಬಂದಾಗ ಕನ್ನಡದಲ್ಲಿ ನಾವೆಲ್ಲ ಪ್ರೋತ್ಸಾಹಿಸ್ಬೇಕು. ಅದು ಒಂಬಾಳೆ ಅಂತವ್ರು ಕೈ ಜೋಡಿಸಿ ಇಂಥ ಬಿಗ್ ಬಜೆಟ್ ಚಿತ್ರಗಳು ಮಾಡ್ಬೇಕಾದ್ರೆ ನಾವೆಲ್ಲ ಕನ್ನಡಿಗರು ಒಂದಾಗಿ ಇಂಥ ಫಿಲಮ್ಗಳನ್ನ ಬೆಳೆಸ್ಬೇಕು. ಅವಾಗ ತಾನೇ ನಮ್ಮ ಇಂಡಸ್ಟ್ರಿ ಉಳಿಯೋದು. ಸುಮ್ಮನೆ ಎಲ್ಲ ಫ್ಯಾನ್ಸ್ ವಾರ್ ಹೌದು, ಫ್ಯಾನ್ಸ್ ವಾರ್ ಬೆಳೆಸ್ಬೇಕು. ಫ್ಯಾನ್ಸ್ ವಾರ್ಗಳಿದೆ. ಫ್ಯಾನ್ಸ್ ವಾರ್ಗಳಂದ್ರೆ ಫ್ಯಾನ್ಸ್ ವಾರ್ ಮಾಡೋದಲ್ಲ, ಒಂದಷ್ಟು ಜನ ಒಳ್ಳೆ ಆಗೋ ತರ ಮಾಡ್ಬೇಕು ಎಲ್ಲರಿಗೂ. ನಾವು ನೋಡಿದ್ವಿ ನಮ್ಮ ಕರ್ನಾಟಕದವ್ರು ಆಲ್ಮೋಸ್ಟ್ ಎಲ್ಲ ಸಪೋರ್ಟೇ ಮಾಡ್ತಿದ್ದಾರೆ ಸರ್. ಏನು ಔಟ್ ಆಫ್ ಪ್ರಾಬ್ಲಮ್ ಆಗಿತ್ತು ರಿಲೀಸ್ ಆಗಕ್ಕೆ, ಅಲ್ಲೇ ಕೆಲವರು ಸಪೋರ್ಟ್ ಮಾಡ್ತಿದ್ದಾರೆ, ತುಂಬಾ ಚೆನ್ನಾಗಿದೆ ಅಂತ. ಅದ್ರ ಕಡೆಗಡೆ ಇರೋದು 6 ಜನನೇ ನೆಗೆಟಿವ್ ಮಾಡ್ತಿದ್ದಾರೆ. ನೆಗೆಟಿವ್ ಏನು ಅಂತ ಏನು ಇಲ್ಲ. ಈ ಸಿನಿಮಾ ಖಂಡಿತ 1000 ಅಲ್ಲ 2000 ಕೋಟಿ ದಾಟೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ರಿವ್ಯೂ ಇದು ಫಸ್ಟೇ ಇರೋದ್ರಿಂದ ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ. ಚಿಕ್ಕ ಮಕ್ಕಳದಿಂದ ದೊಡ್ಡವ್ರವರೆಗೂ ಕಣ್ಣು ಮುಚ್ಕೊ ಬಂದು ಎಲ್ಲೂ ಮುಜುಗರ ಆಗದೆ ಇರೋ ಒಂದೇ ಒಂದು ಸೀನು ಇಲ್ಲ ಫಿಲಮ್ ಅಲ್ಲಿ. ಬಟ್ ಎಸ್ಪೆಷಲಿ ಅವ್ರನ್ನ ಡಿವೈನ್ ಸ್ಟಾರ್ ಅಂತ ಏನ್ ಕರೆದಿರೋ ಗೊತ್ತಿಲ್ಲ, ದೈವನೇ ಬಂದು ರಿಷಬ್ ಶೆಟ್ಟಿ ಮೇಲೆ ಆಕ್ಟಿಂಗ್ ಮಾಡಿರ್ಬೋದು. ಅದು ನನ್ನ ನಂಬಿಕೆ. ಅಷ್ಟು ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅವರು. ನಿಜವಾಗ್ಲೂ ಡಿವೈನ್ ಸ್ಟಾರ್ ಅಂತ ಏನ್ ಕೊಟ್ಟಿದ್ದಾರೆ ಅದಕ್ಕೆ 100% ವರ್ತು ರಿಷಬ್ ಶೆಟ್ಟಿ ಅವ್ರು ಅಂತ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಪಾರ್ಟ್ ಕೊನೆಯಲ್ಲಿ ಕೊಟ್ಟಿದ್ದಾರೆ, ಬಟ್ 2027 ಅನ್ಸುತ್ತೆ. ನೋಡೋಣ. ಬೇಕಾದ್ರೆ ಇಂಥ ಸಿನಿಮಾ ತೆಗಿಬೇಕಾದ್ರೆ ಖಂಡಿತ 2 ವರ್ಷ ಕಾಯೋದ್ರಲ್ಲೂ ಏನೂ ತಪ್ಪಿಲ್ಲ. 2 ವರ್ಷ ಆಗ್ಲಿ, 2 ವರ್ಷ ಬೇಕಾದ್ರೆ ಒಂದ್ ಸೀನು ಆ ಮೇಕಿಂಗ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ನಮ್ಗೆ ಎಷ್ಟು ಕಷ್ಟ ಇದೆ ಅದು ಅಂತ. ಒಂದೊಂದು ಸೀನ್ಗೂ ನೀವೇನಿಲ್ಲ ಅಂದ್ರು ಒಂದ್ 20 ದಿನ, 1 ತಿಂಗಳು ಗಂಟ ತಗೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅವ್ರು ಏನ್ ಮಾಡಿದ್ದಾರೆ, 3 ವರ್ಷ ಸುಮ್ನೆ ಕಾಯಿಸಿಲ್ಲ ರಿಷಬ್ ಶೆಟ್ಟಿ ಅವರು. ಆ ಸೀನ್ ನೀವು ತೆರೆ ಮೇಲೆ ಬಂದು ನೋಡಿದ್ಮೇಲೆ ಆ ಸ್ಕ್ರೀನ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಎಫರ್ಟ್. ಅವರೇ ಹೇಳ್ತಾರೆ ನಿಮ್ಗೆ. ಥ್ಯಾಂಕ್ ಯು ಸರ್.